45 ದಿನ 40 ಕೋಟಿ ಜನ 10,000 ಎಕರೆ ಜಾಗ ಪ್ರಪಂಚದ ಅತಿ ದೊಡ್ಡ ಸನಾತನ ಹಬ್ಬ. ಇಲ್ಲಿಗೆ ಹೋಗಲು ಪ್ರತ್ಯೇಕವಾಗಿ 13,000 ರೈಲುಗಳು, 7,000 ಬಸ್ಸುಗಳು. ಪ್ರಯಾಗ್ರಾಜ್ ಈಗ ಇದೊಂದು ಸ್ಥಳವಲ್ಲ, ದೇವನು ದೇವತೆಗಳು ದರೆಗಿಳಿದು ತ್ರಿವೇಣಿ ಸಂಗಮ ಮಾಡುವ ಪುಣ್ಯ ಭೂಮಿ. 144 ವರ್ಷಗಳಿಗೆ ಒಮ್ಮೆ ಬರುವ ಮಹಾ ಕುಂಭಮೇಳಕ್ಕೆ ಆಗಮಿಸಿರುವ ಸಾಧು ಸಂತರು, ಅಗೋರಿಗಳು, ನಾಗ ಸಾಧುಗಳು, ಲೆಕ್ಕವಿಲ್ಲದಷ್ಟು ಪ್ರಪಂಚದ ನರಮೂಲಗಳಿಂದ ಬಂದಿರುವ ಸನಾತನ ಧರ್ಮದ ಆರಾಧಕರು. ಯಾಕೆ ಇಷ್ಟು ಪವಿತ್ರ ಮಹಾ ಕುಂಭಮೇಳ? ಸಮುದ್ರ ಮಂಥನದ ಸಮಯದಲ್ಲಿ ರಾಕ್ಷಸರು ಮತ್ತೆ ದೇವತೆಗಳ ಮಧ್ಯೆ ಸಿಕ್ಕ ಅಮೃತವು ಮಹಾವಿಷ್ಣುವು ರಾಕ್ಷಸರನ್ನು ದಾಳಿ ತಪ್ಪಿಸಲು ಮೋಹಿನಿ ಅವತಾರ ತಾಳಿದ ಸಮಯದಲ್ಲಿ ಅಮೃತದ ಹನಿಗಳು ಭೂಮಿಯ ಮೇಲೆ 4 ಕಡೆ ಬಿದ್ದಿರುತ್ತದೆ. ಅವೇ ಈಗಿನ ಹರಿದ್ವಾರ್, ನಾಸಿಕ್, ಉಜ್ಜಯಿನಿ ಹಾಗೂ ಪ್ರಯಾಗ್ರಾಜ್. ಗಂಗಾ, ಯಮುನಾ, ಸರಸ್ವತಿ, ತ್ರಿವೇಣಿ ಸಂಗಮ ಹೊಂದಿರುವಂತಹ ಈ 4 ಸ್ಥಳಗಳಲ್ಲಿ ಕುಂಭಮೇಳ ಆಚರಣೆ ಮಾಡಲಾಗುತ್ತದೆ. ಆ ಸಮಯದಲ್ಲಿ ಅಮೃತ ಹನಿ ಬಿದ್ದಿರುವ ಈ ಪುಣ್ಯ ಜಲದಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಕಳೆದು ಮೋಕ್ಷ ಸಿಗುತ್ತದೆ ಎಂಬುವ ಧಾರ್ಮಿಕ ನಂಬಿಕೆ. 4 ವರ್ಷಕ್ಕೆ ಕುಂಭಮೇಳ, 6 ವರ್ಷಕ್ಕೆ ಅರ್ಧ ಕುಂಭಮೇಳ, 12 ವರ್ಷಕ್ಕೆ ಪೂರ್ವ ಕುಂಭಮೇಳ, 144 ವರ್ಷಕ್ಕೆ ಒಂದು ಬಾರಿ ಮಹಾಕುಂಭಮೇಳ ನಡೆಯುವ ಈ ಸನಾತನ ಆಚರಣೆಯಲ್ಲಿ ಸಾಮಾನ್ಯರಿಗಿಂತ ಅಗೋರಿಗಳು ಮತ್ತೆ ನಾಗಸಾಧುಗಳ ಪಾತ್ರ ಮುಖ್ಯವಾದದ್ದು. ಅದರಲ್ಲಿ ನಾಗಸಾಧುಗಳ ಪಾತ್ರ ಅತಿ ಮುಖ್ಯವಾದದ್ದು. ಯಾಕೆಂದರೆ ಅವರು ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವ ಒಂದೇ ಗುರಿ ಇಟ್ಟಿರುವ ಮಹಾನ್ ಸಾಧುಗಳು. ಪರಮಶಿವನ ಆರಾಧಕರಾದ ಇವರಿಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಗೌರವ ತಿಳಿಸಿ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.